ರಾಜ್ಯ ಸರ್ಕಾರವು ಪೋಷಕರು ಮತ್ತು ಮಕ್ಕಳಿಗೆ ದೊಡ್ಡ ಅವಕಾಶ ನೀಡುವಂತಹ ನಿರ್ಣಯವನ್ನು ಕೈಗೊಂಡಿದೆ. ಇದುವರೆಗೆ 1ನೇ ತರಗತಿಗೆ ಪ್ರವೇಶ ಪಡೆಯಲು ಮಗುವಿಗೆ 6 ವರ್ಷ ಪೂರ್ಣಗೊಂಡಿರಬೇಕು ಎಂಬ ಕಡ್ಡಾಯ ನಿಯಮವನ್ನು ಸಡಿಲಿಸಲಾಗಿದೆ. ಇನ್ನು ಮುಂದೆ 5 ವರ್ಷ 6 ತಿಂಗಳು ವಯಸ್ಸು ತುಂಬಿದ ಮಕ್ಕಳಿಗೆ 1ನೇ ತರಗತಿಗೆ ಪ್ರವೇಶ ನೀಡಲಾಗುವುದು. ಶಿಕ್ಷಣ ಇಲಾಖೆಯ ಆದೇಶ. ರಾಜ್ಯದ ಶಿಕ್ಷಣ ಇಲಾಖೆಯು ಸೆಪ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ವರದಿಯನ್ನು ಅನುಸರಿಸಿ ಈ ನಿರ್ಣಯವನ್ನು ತೆಗೆದುಕೊಂಡಿದೆ. ಪ್ರಸ್ತುತ ನಿಯಮ ಇದುವರೆಗೆ 1ನೇ ತರಗತಿಗೆ ಪ್ರವೇಶ ಪಡೆಯುವ ಮಗುವಿನ ವಯಸ್ಸು 6 ವರ್ಷ ಪೂರ್ಣವಾಗಿರಬೇಕು ಎಂಬ ನಿಯಮವಿತ್ತು. ಈಗ ಹೊಸ ಬದಲಾವಣೆಯಾಗಿದೆ. 5 ವರ್ಷ 6 ತಿಂಗಳು ವಯಸ್ಸು ತುಂಬಿದ ಮಕ್ಕಳಿಗೂ ಪ್ರವೇಶ ಅನುಮತಿಸಲಾಗುವುದು. ಈ ನಿರ್ಣಯದಿಂದ ಅನೇಕ ಪೋಷಕರು ಮತ್ತು ಮಕ್ಕಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ವಿಶೇಷವಾಗಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಜನಿಸಿದ ಮಕ್ಕಳಿಗೆ ಈ ಹಿಂದೆ ವಯೋಮಿತಿ ಕಾರಣದಿಂದಾಗಿ ತೊಂದರೆಯಾಗುತ್ತಿತ್ತು. ಯಾವುದು ಈ ಎಸ್ಇಪಿ ವರದಿ? ರಾಜ್ಯದ ಶಿಕ್ಷಣ ನೀತಿಗಳನ್ನು ಸುಧಾರಿಸಲು ಸ್ಟೇಟ್ ಎಜುಕೇಷನ್ ಪಾಲಿಸಿ ಎಸ್ಇಪಿ ವರದಿಯನ್ನು ರೂಪಿಸಲಾಗಿತ್ತು. ಇದರಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವಾರು ಸುಧಾರಣೆಗಳನ್ನು ಸೂಚಿಸಲಾಗಿತ್ತು. ಅದರ ಆಧಾರದ ಮೇಲೆ ಈಗ ವಯೋಮಿತಿಯನ್ನು ಸಡಿಲಿಸಲಾಗಿದೆ. ಪೋಷಕರಿಗೆ ಸಹಾಯ. ಈ ನಿರ್ಣಯದಿಂದ ಶಾಲೆಗೆ 1 ವರ್ಷ ಮುಂಚಿತವಾಗಿ ಮಗುವನ್ನು ಸೇರಿಸಬಹುದು. ಶೈಕ್ಷಣಿಕ ಅವಕಾಶಗಳು ಹೆಚ್ಚಾಗಿವೆ. ವಯಸ್ಸಿನ ಕಟ್ಟುನಿಟ್ಟಾದ ನಿಯಮಗಳಿಂದ ಮುಕ್ತಿ ಸಿಕ್ಕಿದೆ. ಮುಂದಿನ ಹಂತಗಳು. ಎಲ್ಲಾ ಶಾಲೆಗಳು ಈ ಹೊಸ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪೋಷಕರು ತಮ್ಮ ಮಕ್ಕಳ ಶಾಲಾ ಪ್ರವೇಶಕ್ಕಾಗಿ ವಯಸ್ಸಿನ ಪುರಾವೆ ಎಂದರೆ ಜನನ ಪ್ರಮಾಣಪತ್ರ ಸಿದ್ಧವಿರಿಸಬೇಕು. ಶಿಕ್ಷಣ ಇಲಾಖೆಯು ಈ ಬಗ್ಗೆ ಅಧಿಕೃತ ನಿರ್ದೇಶನಗಳನ್ನು ಬೇಗನೆ ಹೊರಡಿಸಲಿದೆ. ಈ ನಿರ್ಣಯವು ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಮತ್ತು ಹಲವಾರು ಕುಟುಂಬಗಳಿಗೆ ಸುಗಮವಾದ ಶಿಕ್ಷಣ ಪ್ರವೇಶ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ರಾಜ್ಯ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ನಿಮ್ಮ ಸ್ಥಳೀಯ ಶಾಲೆಗಳನ್ನು ಸಂಪರ್ಕಿಸಬಹುದು.